ಫ್ರೆಂಡ್ ಶ್ರೇಯಸ್ ರೈಯರ್ ಹೋದನೇ ಸಲ KKR ಆಡಿರುವಂಥ ಕ್ಯಾಪ್ಟನ್, ಹೋದನೇ ಸಲ ಕಪ್ಪು ಗೆಲ್ಸಿರುವಂಥ ಕ್ಯಾಪ್ಟನ್ 26,75,00,000ಕ್ಕೆ ಪಂಜಾಬ್ ಟೀಮ್ಗೆ ಹೋಗಿದ್ದಾರೆ ಫ್ರೆಂಡ್. ಪಂಜಾಬ್ ಟೀಮ್ಗೆ ಟೋಟಲ್ ಆಗಿ ಈ ಒಂದು ಬೆಟ್ ಹೈಯೆಸ್ಟ್, ಈ ಒಂದು ದಾಖಲೆ ಯಾವತ್ತೂ ಆಗಿಲ್ಲ. ಇನ್ನು ಮುಂದೆ ಈ ಒಂದು ಆಪ್ಷನಲ್ಲಿ ಆಗ್ಬೋದು ಇನ್ನು. ಆದರೆ ಇಷ್ಟು ವರ್ಷಕ್ಕಿಂತ ಯಾವುದೇ ಒಂದು 26,75,00,000ಕ್ಕೆ ಯಾವುದೋ ಒಂದು ಪ್ಲೇಯರ್ ಕೂಡ ಸೋಲ್ಡ್ ಔಟ್ ಆಗಿಲ್ಲ. ಇದೇ ಫಸ್ಟ್ ಟೈಮ್ ಶ್ರೇಯಸ್ ಆಗಿರುವಂಥ 76,75,00,000ಕ್ಕೆ ಪಂಜಾಬ್ ಟೀಮ್ ಇವ್ರನ್ನ ಖರೀದಿ ಮಾಡಿದೆ ಫ್ರೆಂಡ್. ಟೋಟಲ್ ಆಗಿ ಅಂದರೆ ಹೋದನೇ ಸಲ ಇವರು ಕ್ಯಾಪ್ಟನ್ ಆಗಿ KKRಗೆ ವಿನ್ ಮಾಡಿದರು ಕ್ಯಾಪ್ಟನ್ ಆಗಿ. ಆದರೆ ಈ ವರ್ಷ KKR ಇವ್ರನ್ನ ಬಿಟ್ಟಿದೆ ಫ್ರೆಂಡ್, ಇವ್ರನ್ನ ಕೈ ಬಿಟ್ಟಿದೆ. ಈಗ ಹೋಗಿದೆ ಪಂಜಾಬ್ ಟೀಮ್ಗೆ. ಇವರು ಕ್ಯಾಪ್ಟನ್ ಆಗಿ ಹೋಗಿರ್ಬೋದು ಫ್ರೆಂಡ್, ಕನ್ಫರ್ಮ್ ಆಗಿ ಇವರು ಕ್ಯಾಪ್ಟನ್ ಆಗಿ ಇವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ ಅನಿಸುತ್ತೆ ಫ್ರೆಂಡ್. ನಿಮಗೇನು ಅನಿಸ್ತಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್. ಶ್ರೇಯಸ್ ಅಯ್ಯರ್ ಪಂಜಾಬ್ಗೆ ಹೋಗಿದ್ದಕ್ಕೆ ನಿಮಗೇನು ಅನಿಸ್ತಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ KKR ಅವರು ಏನು ಕೇಳಿದ್ರು ಅದು ಕೊಟ್ಟಿಲ್ಲ ಅವ್ರಿಗೆ. KKR ಶ್ರೇಯಸ್ ಅಯ್ಯರ್ಗೆ ಕೊಟ್ಟಿಲ್ಲ. ಹಾಗಾಗಿ ಅವರು ಆಪ್ಷನ್ಗೆ ಬಂದಿದ್ದರು. ಆಪ್ಷನ್ನಲ್ಲಿ 26,75,00,000 ನಿರೀಕ್ಷೆ ಮಾಡಿದ್ದಿಲ್ಲ ಯಾರು. ಇಷ್ಟು ಕೋಟಿಗೆ ಶ್ರೇಯಸ್ ಅಯ್ಯರ್ ಹೋಗ್ತಾರಂದ್ರೆ ಯಾರು ಕೂಡ ನಿರೀಕ್ಷೆ ಮಾಡಿಲ್ಲ. ನಿರೀಕ್ಷೆ ಮೀರಿ ಹೋಗಿದ್ದಾರೆ ಫ್ರೆಂಡ್ಸ್ ಶ್ರೇಯಸ್ ಅಯ್ಯರ್. ಯಾಕೆಂದರೆ ಹೋದನೇ ಸಲ ಕ್ಯಾಪ್ಟನ್ ಆಗಿ IPL ಗೆದ್ದಿದ್ದಾರೆ ಫ್ರೆಂಡ್. KKR ಟೀಮ್ಗೆ ಗೆಲ್ಸ್ಕೊಟ್ಟಿದ್ದಾರೆ. ಈ ವರ್ಷ KKR ಕೈ ಬಿಟ್ಟಿದೆ, ಇವರು ಪಂಜಾಬ್ಗೆ ಸೇರ್ಕೊಂಡಿದ್ದಾರೆ ಫ್ರೆಂಡ್. ಇನ್ನೊಬ್ಬ ಆಟಗಾರ ಪಂಜಾಬ್ಗೆ ಶ್ರೇಯಸ್ ಅಯ್ಯರ್. ಫಸ್ಟಿಗೆ ಯಾರಪ್ಪ ಅಂದರೆ ಹರ್ದೀಪ್ ಸಿಂಗ್, ಎರಡನೇ ಪ್ಲೇಯರ್ ಪಂಜಾಬ್ಗೆ ಮತ್ತು 26,75,00,000ಕ್ಕೆ ಫ್ರೆಂಡ್. ಹೈಯೆಸ್ಟ್ ಬೆಟ್ ದಾಖಲೆ ಆಯಿತು. ಇನ್ನೂ ಕೂಡ ಪ್ಲೇಯರ್ ಇದ್ದಾರೆ. ಆ ಪ್ಲೇಯರ್ ಎಷ್ಟಕ್ಕೆ ಸೋಲ್ಡ್ ಆಗ್ತಾರೆ ಅನ್ನೋದು ಕೂಡ ಕಂಪ್ಲೀಟಾಗಿ ಒಂದೊಂದಾಗಿ ವಿಡಿಯೋ ಬರ್ತಾ ಇರುತ್ತೆ, ವಾಚ್ ಮಾಡಿ ಫ್ರೆಂಡ್. ಈ ಒಂದು ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಅಂತ ವಿಡಿಯೋ ಬರ್ತಾ ಇರುತ್ತೆ. ಥ್ಯಾಂಕ್ ಯು.